ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮೊದಲು ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ನಮ್ಮ ಚಾನಲ್ನಲ್ಲಿ ಬೇರೆ ಬೇರೆ ಪಾಠಗಳ ಅನ್ವಯಿಕ ಪ್ರಶ್ನೆಗಳನ್ನು ಯಾವ ರೀತಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗ್ತದೆ ಅಂತಕ್ಕಂಥದ್ರ ಬಗ್ಗೆ ಬೇರೆ ಬೇರೆ ಪಾಠಗಳಲ್ಲೇ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಮತ್ತು ಅವುಗಳಿಗೆ ಉತ್ತರಗಳನ್ನು ಯಾವ ರೀತಿ ಬರೀಬೇಕು ಅಂತಕ್ಕಂಥದ್ದನ್ನು ನೋಡ್ತಾ ಬಂದಿದ್ರಿ. ಅದೇ ರೀತಿಯಾಗಿ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾಗಿರ್ತಕ್ಕಂತಹ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ವಾರ್ಷಿಕ ಪರೀಕ್ಷೆಯ ಅನ್ವಯಿಕ ಪ್ರಶ್ನೆಗಳನ್ನು ಕೇಳಬಹುದು ಮತ್ತು ಅವುಗಳಿಗೆ ಯಾವ ರೀತಿ ಉತ್ತರಿಸಬಹುದು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ವಿಡಿಯೋವನ್ನು ತಡ ಮಾಡದೆ ಆರಂಭ ಮಾಡೋಣ. ಸೊ ನೋಡಿ, ಮೊದಲೇ ಪ್ರಶ್ನೆ: ಒಬ್ಬ ವಿದ್ಯಾರ್ಥಿ ತನ್ನ ಹೃದಯ ಬಡಿತವನ್ನು ಗಮನಿಸಿ ಅದರ ಕಾರ್ಯವನ್ನು ಅನೈಚ್ಛಿಕ ಮತ್ತು ಅಥವಾ ಐಚ್ಛಿಕ ಎಂದು ಹೇಗೆ ಸಮರ್ಥಿಸುವನು ಅಂತಕ್ಕಂಥ ಪ್ರಶ್ನೆ. ಸೊ ಹೃದಯದ ಕಾರ್ಯ ನಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲ, ಆದ್ದರಿಂದ ಇದೊಂದು ಅನೈಚ್ಛಿಕ ಕ್ರಿಯೆ ಅಂತ ಹೇಳಿ ನಾವು ನಿರ್ಧರಿಸಬಹುದು. ಸೊ ಇನ್ನು ಮುಂದಿನ ಪ್ರಶ್ನೆ: ಕಪಿಲ್ ಎಂಬ ವ್ಯಕ್ತಿಗೆ ಪ್ರತಿನಿತ್ಯ ತನ್ನ ಬಟ್ಟೆಗಳನ್ನು ಇಸ್ತ್ರಿ ಮಾಡುವ ಅಭ್ಯಾಸ. ಒಂದು ದಿನ ಬಟ್ಟೆಗಳನ್ನು ಇಸ್ತ್ರಿ ಮಾಡಿದ ನಂತರ ಅಲ್ಲಿ ಬಿಡುತ್ತಾನೆ. ಅವನ 2 ವರ್ಷದ ಮಗಳು ಇಸ್ತ್ರಿ ಪೆಟ್ಟಿಗೆಯನ್ನು ಮುಟ್ಟಿ ಕೈ ಸುಟ್ಟುಕೊಳ್ಳುತ್ತಾಳೆ. ಬಿಸಿಯಾದ ಇಸ್ತ್ರಿ ಪೆಟ್ಟಿಗೆಯನ್ನು ಮುಟ್ಟಿದ ಕೂಡಲೇ ನಾವು ಹೇಗೆ ವರ್ತಿಸುತ್ತೇವೆ ಅಂತಕ್ಕಂಥ ಪ್ರಶ್ನೆ ಇದೆ. ಕೈಯನ್ನು ಕೂಡಲೇ ನಾವು ಹಿಂದಕ್ಕೆ ತೆಗೆದುಕೊಳ್ಳುತ್ತೇವೆ. ಇದಕ್ಕೆ ಕಾರಣ ಪರಾವರ್ತಿತ ಕ್ರಿಯೆ. ಇಸ್ತ್ರಿ ಪೆಟ್ಟಿಗೆ ರೀತಿಯಲ್ಲಿ ಇತರೆ ಯಾವ ವಸ್ತುಗಳಿಂದ ನಾವು ಸುಟ್ಟುಕೊಳ್ಳುತ್ತೇವೆ ಅಂತಕ್ಕಂಥ ಪ್ರಶ್ನೆ ಇದೆ. ಬಿಸಿಯಾದ ಪಾನೀಯಗಳು, ಪಾತ್ರೆಗಳು, ವಿದ್ಯುತ್ ಉಪಕರಣಗಳು ಇತ್ಯಾದಿ. ಸೊ ಈ ಎಲ್ಲ ಹಠಾತ್ ಆಗಿರತಕ್ಕಂತಹ ಪ್ರತಿಕ್ರಿಯೆಗಳ ಕಾರಣ ಪರಾವರ್ತಿತ ಕ್ರಿಯೆ ಅಂತ ಹೇಳಿ ನಾವು ಕರಿತೀವಿ. ಇನ್ನು ಮೂರನೇ ಪ್ರಶ್ನೆ: ಸಮೀರ್ ತನ್ನ ಕೊಠಡಿಯಲ್ಲಿ ಓದುತ್ತಿದ್ದನು. ಇದ್ದಕ್ಕಿಂತಂತೆ ಅವನು ತನ್ನ ಕೊಠಡಿಯಲ್ಲಿ ಏನೋ ಸುಟ್ಟ ವಾಸನೆ ಗ್ರಹಿಸುತ್ತಾನೆ ಮತ್ತು ಹೊಗೆಯನ್ನು ನೋಡುತ್ತಾನೆ. ತಕ್ಷಣ ಅವನು ಕೋಣೆಯಿಂದ ಹೊರಗೆ ಬರುತ್ತಾನೆ. ಸಮೀರ್ನ ಪ್ರಕ್ರಿಯೆ ಐಚ್ಛಿಕ ಅಥವಾ ಅನೈಚ್ಛಿಕ ಕ್ರಿಯೆ ಏಕೆ ಅಂತಕ್ಕಂಥದ್ದಿದೆ. ಸಮೀರ್ ತನ್ನ ಕೋಣೆಯಿಂದ ಹೊರಗೆ ಬಂದ ಪ್ರಕ್ರಿಯೆ ಏನಿದೆ, ಇದೊಂದು ಐಚ್ಛಿಕವಾಗಿದೆ, ಏಕೆಂದರೆ ಅವನ ಪ್ರಜ್ಞೆಯ ನಿಯಂತ್ರಣದಲ್ಲಿದೆ. ಮಹಾಮಸ್ತಿಷ್ಕದ ಗ್ರಹಣ ಕೇಂದ್ರದ ಮೂಲಕ ಸಂಕೇತಗಳನ್ನು ಇದು ಕಳುಹಿಸುತ್ತದೆ. ಸೊ ಮುಂದಿನ ಪ್ರಶ್ನೆ: ಚಳಿಗಾಲದಲ್ಲಿ ಋತುಗಳಿಗೆ ಅನುಗುಣವಾಗಿ ಒಬ್ಬ ವಿದ್ಯಾರ್ಥಿಯು ಮರಗಳಿಂದ ಎಲೆಗಳು ಉದುರುವಿಕೆ ಆಗುವುದನ್ನು ಕಂಡು ಹೇಗೆ ಸಮರ್ಥಿಸುತ್ತಾನೆ ಅಂತಕ್ಕಂಥದ್ದು. ಸೊ ಕಾರಣ ಋತುಮಾನಗಳಿಗೆ ಅನುಗುಣವಾಗಿ ಆಕ್ಸಿನ್ ಹಾರ್ಮೋನುಗಳ ಉತ್ಪಾದನೆ ಕಡಿಮೆಯಾಗುತ್ತದೆ. ಆಬ್ಸಿಸಿಕ್ ಆಮ್ಲದ ಪ್ರಭಾವದಿಂದ ಎಲೆಗಳು ಉದುರುವಿಕೆ ಉಂಟಾಗುತ್ತದೆ. ಸೊ ಎಲೆಗಳ ಬಾಡುವಿಕೆಯನ್ನು ಇದು ಒಳಗೊಂಡಿರುತ್ತದೆ ಅಂತಕ್ಕಂಥದ್ದು. ಸೊ ಈಗ ಮುಂದಿನ ಪ್ರಶ್ನೆ: ರಾಮು ಎಂಬ ವಿದ್ಯಾರ್ಥಿಯು ರಸ್ತೆಯಲ್ಲಿ ಹೋಗುವಾಗ ಅವನ ಎದುರಿನಿಂದ ಒಂದು ನಾಯಿ ಅವನ ಬಳಿ ಬರುತ್ತಿರುವುದನ್ನು ಕಂಡು ಅವನು ಭಯದಿಂದ ವೇಗವಾಗಿ ಓಡಿ ಹೋಗುತ್ತಾನೆ. ಇಂತಹ ತುರ್ತು ಸಂದರ್ಭದಲ್ಲಿ ಸಹಕರಿಸುವ ಹಾರ್ಮೋನ್ ಯಾವುದು ಅಂತಕ್ಕಂಥದ್ದು. ಸೊ ಇಲ್ಲಿ ಉತ್ತರ ಅಡ್ರಿನಾಲಿನ್ ಹಾರ್ಮೋನ್. ಮುಂದಿನ ಪ್ರಶ್ನೆ: ಪರಿಸರದಿಂದ ಉಂಟಾಗುವ ಮಾಹಿತಿಯನ್ನು ನಾವು ಗ್ರಹಿಸಲು ನಮ್ಮ ದೇಹದಲ್ಲಿ ವಿಶೇಷವಾದ ನರಕೋಶಗಳಲ್ಲಿ ತುದಿಯನ್ನು ಹೊಂದಿರುತ್ತವೆ. ಆ ನರಕೋಶದ ತುದಿಗಳ ಹೆಸರನ್ನು ಬರೆಯಿರಿ ಅಂತಕ್ಕಂಥದ್ದು. ಸೊ ಇಲ್ಲಿ ಉತ್ತರ ಗ್ರಾಹಕ ಕೋಶಗಳು ಅಂತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ: ಒಂದು ಹಳ್ಳಿಯಲ್ಲಿ ಸಾಕಷ್ಟು ಮಕ್ಕಳು ಸರಳಗಳಗಂಡ ಕಾಯಿಲೆಯಿಂದ ಪೀಡಿತರಾಗಿದ್ದರು. ಅದೇ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ರಾಮ್ಸಿಂಗ್ ಎಂಬುವ ಮುಖ್ಯಸ್ಥನು ಈ ರೀತಿಯಾಗಿ ಮಕ್ಕಳಿಗೆ ಸಮಸ್ಯೆ ಕಾರಣ ಒಂದು ಭೂತದ ಕಾಟದಿಂದ ಎಂದು ಹೇಳಿದನು. ಹಾಗಾದರೆ ರಾಮ್ಸಿಂಗ್ ನೀಡಿದ ಕಾರಣ ಒಪ್ಪುತ್ತೀರಾ? ಮಕ್ಕಳಲ್ಲಿ ಸರಳಗಳಗಂಡ ಸಮಸ್ಯೆಗೆ ನೈಜವಾದ ವೈಜ್ಞಾನಿಕ ಕಾರಣ ಏನಿರಬಹುದು ಎಂಬುದನ್ನು ತಿಳಿಸಿ ಅಂತಕ್ಕಂಥ ಪ್ರಶ್ನೆಯನ್ನು ಭಾಳ ಉತ್ತಮವಾಗಿ ಅನ್ವಯಿಕೆ ರೂಪದಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಹಾಗಾದರೆ ಉತ್ತರವನ್ನು ನೋಡೋಣ. ರಾಮ್ಸಿಂಗ್ ನೀಡಿದ ಕಾರಣ ಒಪ್ಪುತ್ತೀರಾ ಅಂತಂದರೆ ಇಲ್ಲ, ಯಾಕಂದರೆ ರಾಮ್ಸಿಂಗ್ ನೀಡಿದ ಕಾರಣ ಮೂಢನಂಬಿಕೆಯಾಗಿದೆ. ಸೊ ಏನಿರಬಹುದು ಇದಕ್ಕೆ ಕಾರಣ ಅಂತ ನೋಡಿದಾಗ, ಮಕ್ಕಳು ತಾವು ಸೇವಿಸುವ ಆಹಾರದಲ್ಲಿ ಅಯೋಡಿನ್ನ ಕೊರತೆ ಇರುವುದರಿಂದ ಸರಳಗಳಗಂಡ ಸಮಸ್ಯೆ ಉಂಟಾಗಿರತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಇನ್ನು ಆನಂದ ಎಂಬುವ ವಿದ್ಯಾರ್ಥಿ ತನ್ನ ಅಪ್ಪನೊಂದಿಗೆ ಹಣ್ಣಿನ ಅಂಗಡಿಗೆ ಹೋಗಿದ್ದನು. ಮನೆಯಲ್ಲಿ ಶುಭ ಕಾರ್ಯಕ್ರಮ ಇದ್ದದರಿಂದ ಹಣ್ಣುಗಳನ್ನು ಖರೀದಿಸುತ್ತಿದ್ದರು. ಹಣ್ಣು ಮಾರುವ ವ್ಯಕ್ತಿಯು ಹಣ್ಣುಗಳಿರುವ ಪೆಟ್ಟಿಗೆಯಲ್ಲಿ ರಾಸಾಯನಿಕ ಪುಡಿಯನ್ನು ಪ್ಯಾಕೆಟ್ನಲ್ಲಿ ಜೊತೆಯಲ್ಲಿ ಇಟ್ಟದ್ದನ್ನು ಆನಂದ ಗಮನಿಸುತ್ತಾನೆ. ಹಣ್ಣು ಮಾರುವ ವ್ಯಕ್ತಿಯು ಹಣ್ಣುಗಳೊಂದಿಗೆ ಇಡುತ್ತಿದ್ದ ರಾಸಾಯನಿಕ ಪುಡಿ ಯಾವುದು ಅಂತಕ್ಕಂಥ ಪ್ರಶ್ನೆ ಕೇಳಲಾಗಿದೆ. ಸೊ ಇಲ್ಲಿ ಇಥಿಲೀನ್ ಅಂತಕ್ಕಂತಹ ಒಂದು ಸಸ್ಯ ಹಾರ್ಮೋನ್ ಅದಾಗಿತ್ತು. ಆನಂದನ ವೈಜ್ಞಾನಿಕ ಮೌಲ್ಯಗಳನ್ನು ತಿಳಿಸಿ ಅಂತಕ್ಕಂಥದ್ದು. ಆನಂದ ರಾಸಾಯನಿಕ ವಸ್ತುಗಳಿಂದ ಉಂಟಾಗುವ ಪರಿಣಾಮಗಳ ಬಗ್ಗೆ ಚೆನ್ನಾಗಿ ತಿಳಿದಿದ್ದನು ಅಂತಕ್ಕಂಥದ್ದು. ಇನ್ನು ಕೊನೆಯ ಪ್ರಶ್ನೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ: ಒಬ್ಬ ಮದ್ಯಪಾನ ಸೇವಿಸಿದ ವ್ಯಕ್ತಿಯ ನಡಿಗೆಯಲ್ಲಿ ವ್ಯತ್ಯಾಸವನ್ನು ಗಮನಿಸಿ. ರಾಮು ಎಂಬ 10ನೇ ತರಗತಿ ವಿದ್ಯಾರ್ಥಿ ತನ್ನ ತಮ್ಮನಾದ ಶ್ಯಾಮನಿಗೆ ಮದ್ಯಪಾನ ಸೇವಿಸಿದ ವ್ಯಕ್ತಿಯ ತೂರಾಡುವಿಕೆಗೆ ಕಾರಣವೇನೆಂದು ಹೇಳಬಹುದು ಅಂತಕ್ಕಂಥ ಪ್ರಶ್ನೆ. ಮಿದುಳಿನಲ್ಲಿರುವ ಅನುಮಸ್ತಿಷ್ಕವು ಸರಿಯಾಗಿ ಕಾರ್ಯನಿರ್ವಹಿಸದೇ ಇರುವುದರಿಂದ ಒಬ್ಬ ಮದ್ಯಪಾನ ಸೇವಿಸಿದ ವ್ಯಕ್ತಿ ನಡಿಗೆಯಲ್ಲಿ ವ್ಯತ್ಯಾಸವಾಗಿರತಕ್ಕಂಥದ್ದನ್ನು ರಾಮು ತನ್ನ ತಮ್ಮನಿಗೆ ತಿಳಿಸುತ್ತಾನೆ. ಸೊ ಮುದ್ದು ವಿದ್ಯಾರ್ಥಿಗಳು, ಇಲ್ಲಿವರೆಗೆ ನಾವು
ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠಕ್ಕೆ ಸಂಬಂಧಪಟ್ಟಂತೆ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಅನ್ವಯಿಕ ಪ್ರಶ್ನೆಗಳನ್ನು ಕೇಳಬಹುದು ಅಂತಕ್ಕಂಥದ್ದನ್ನು ನಾವು ನೋಡಿದ್ವಿ. ಸೊ ಇದೇ ರೀತಿಯ ಅನ್ವಯಿಕ ಪ್ರಶ್ನೆಗಳು ಮತ್ತು ಬೇರೆ ಪಾಠಗಳಿಂದಲೂ ಸಹ ನಾವು ಮುಂದಿನ ವಿಡಿಯೋಗಳಲ್ಲಿ ಮಾಡುವರಿದ್ದೇವೆ. ಯಾರು ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.